ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿಟ್ಟೆ? ಕಾಣಿಸ್ತಾನೆ ಇಲ್ವಲ್ಲ. ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ತಗೊಂಡ್ಬಂದ್ರೆ ಈಗ ಫೋಟೋಗ್ರಾಫರ್ ಪಾಲಾಗ್ತಿದೆ. ಒಂದು ಒಡವೆಗೆ ಸುಮ್ಮನೆ ಆಗ್ತಾನೋ ಇಲ್ವೋ. ಅವ್ರು ಎಲ್ಲಿ ಹೋಗ್ತಿದ್ಯಾ ಅಂದ್ರೆ ಏನ್ ಹೇಳಿ? ನನ್ ಬಗ್ಗೆ ಯೋಚನೆ ಮಾಡದೇ ಇರೋರು ನನ್ನ ಹತ್ರ ಇವೆಲ್ಲ ಯಾಕೆ ಕೇಳ್ತಾರೆ? ಏನಾಯ್ತು ಶ್ರೇಯಾ? ಚಿಂತೆ ಮಾಡ್ತಿದ್ಯಾ? ಹಾ, ನಾನಾ? ಇಲ್ವಲ್ಲ. ನೀನೇ ಏನೋ ಟೆನ್ಷನ್ ಅಲ್ಲಿ ಇದ್ಯಾ ಅನ್ಸುತ್ತೆ. ಈ ನಡುವೆ ಏನೇನು ಎಲ್ಲೆಲ್ಲಿ ಇಡ್ತಾ ಇದ್ದೀನೋ ಮರ್ತೆ ಹೋಗ್ತಿದ್ದೀನಿ ಶ್ರೇಯಾ. ಇದನ್ನೇ ಹುಡುಕ್ತಾ ಇದ್ಯಾ? ವೈದೇಹಿ, ನೀವೇನ್ ಕೇಳ್ತೀರಾ ಅಂತ ನನಗೆ ಗೊತ್ತು. ನೀವ್ ಏನೇ ಕೇಳಿದ್ರು, ಎಷ್ಟು ಸಲ ಕೇಳಿದ್ರು, ನನ್ನ ಉತ್ತರ ಮಾತ್ರ ಅದೇ. ಭಯ ಪಡಬೇಡ. ನೀ ನನ್ನ ಪ್ರೀತಿಸ್ತಾ ಇದೆಯಾ ಇಲ್ವಾ ಅಂತ ನಾನು ಕೇಳಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ಏನ್ ಮಾತಾಡ್ತಿದ್ದಾರೆ ಇವರು? ಯಾಕಂದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಸಾಕ್ಷಿ ಸಮೇತ. ಏನೇನು ಹೇಳಿ ಮಾತಾಡೋದಕ್ಕೆ ಪ್ರಯತ್ನ ಪಡಬೇಡಿ. ಸಾಕ್ಷಿನೂ ಇಲ್ಲ, ಏನೂ ಇಲ್ಲ. ಇದೆ, ತೋರಿಸ್ಲಾ?
ಒಪ್ಪಿಸು ಮಾತು ಜೇಬಲ್ಲಿ ಕಂಡೆನು ಹಸಿಮಿಂಚು ಕಣ್ಣಲ್ಲಿ ಬಂದೆನು ತುಸು ದೂರ ಜೊತೆಯಲ್ಲಿ ಮರೆತು ಮೈಮನ ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು ನಿನ್ನ ನೆರಳು ಸುಳಿಯುವಲ್ಲೂ ಹೂವ ತಂದು ಸುರಿಯಲೇನು ನಂಬಿಕೂತ ಹೊಂಬ ನಾನು ನೀನು ಹೀಗೇನೋ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ ಆನ್ ಯಾವತ್ತಿಗೂ ಸಾಯ್ದಿರೋಂಥ ಪ್ರೀತಿನ ನಿನ್ನ ಮನಸ್ಸು ತುಂಬ ತುಂಬಿಕೊಂಡು ನನ್ನನ್ನು ಪ್ರೀತಿಸೇ ಇಲ್ಲ ಅಂತ ಹೇಳೋದಕ್ಕೆ ಮನ್ಸು ಹೇಗೆ ಬಂತು ಅಗರಬತ್ತಿ? ಮನ್ಸಿಗೆ ಮೋಸ ಮಾಡಿಕೊಂಡು ನೆನಪುಗಳನ್ನ ಕೊಲ್ತಾ ಇದೆಯಾ? ಕಾಣಿಸ್ದೇ ಇರೋ ಥರ ಮಾಡಿದ ಮಾತ್ರಕ್ಕೆ ಪ್ರೀತಿ ಸತ್ತು ಹೋಗಲ್ಲ ವೈದೇಹಿ. ಕೆಲವು ಸಲ ಏನೋ ನಡೆದು ಹೋಗುತ್ತೆ, ಆದ್ರೆ ಅದಕ್ಕಿಂತ ಈಗ ನಡೆಯೋದೇ ಮುಖ್ಯ. ಇವಾಗ ನೀವು ನನ್ನ ತಂಗಿ ಗಂಡ. ಅಷ್ಟನ್ನ ನೆನಪಲ್ಲಿಟ್ಕೊಳ್ಳಿ ಸಾಕು. ನಡೀದೇ ಇರೋದನ್ನ ನಡೆಯುತ್ತೆ ಅನ್ಕೊಂಡು ಇಲ್ದೇ ಇರೋ ಆಸೆಗಳು ಕನಸುಗಳನ್ನ ಕಟ್ಕೊಂಡು ಬದುಕೋದಕ್ಕೆ ಹೋಗ್ಬೇಡಿ. ನೀನು ಕಡಿಮೆ ಮಾತಾಡ್ತಾ ಇದ್ದನ್ನ ನೋಡಿ ಅಮಾಯಕ್ಕೆ ಇರಬೇಕು ಅಂತ ಅನ್ಕೊಂಡೆ, ಆದ್ರೆ ತುಂಬಾ ಆಳವಾಗಿ ಮಾತಾಡ್ತಾ ಇದ್ಯಾ. ನೀನು ಈ ಹಚ್ಚೆ ಹಾಕಿಸ್ಕೊಂಡಾಗ ನಿನಗೇನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ, ಆದರೆ ಅದನ್ನು ನಾನು ನೋಡಿದ್ಮೇಲೆ ನೆನಪಾಗೋ ಪ್ರತಿ ಕ್ಷಣನೂ
ನಿನ್ನ ಮದುವೆ ಮಾಡ್ಕೊಂಡು ಹಾಗೆ ಅನ್ನಿಸ್ತಾ ಇದೆ. ಅದನ್ನ ನೋಡಿದ್ಮೇಲೆ ಆಸೆಗಳನ್ನ ಬಿಟ್ಟಿದ್ದ ನನ್ನ ಪ್ರೀತಿಗೆ ಮತ್ತೆ ಜೀವ ಬಂತು. ಅದನ್ನ ನೋಡಿದ್ಮೇಲೆ ನನ್ನ ಬದುಕಿನ ಮೇಲೆ ನನ್ಗೆ ಆಸೆ ಹುಟ್ಕೋತು. ಆದ್ರೆ ನೀನ್ ಮಾತ್ರ ತುಂಬಾನೇ ಸಿಂಪಲ್ ಆಗಿ ಮರೆಯಕ್ಕಾಗದೇ ಇರೋ ನೆನಪುಗಳನ್ನ ಮರ್ತು ಬಿಡು ಅಂತ ಹೇಳ್ತಿದ್ಯಾ. ಆದ್ರೆ ನನ್ಗೊಂದು ವಿಚಾರ ಅರ್ಥನೇ ಆಗ್ತಾ ಇಲ್ಲ. ಮದುವೆ ಆದ ಮಾತ್ರಕ್ಕೆ ಅವಳೇ ಜೀವನ, ಮಿಕ್ಕಿದ್ದೆಲ್ಲ ಮರ್ತು ಹೋಗ್ಬೇಕು ಅಂದ್ರೆ ಅದ್ ಹೇಗ್ ಸಾಧ್ಯವೈದೇಹಿ ಹೇಳು. ನಮ್ಮ ಅಣ್ಣ ಅತ್ತಿಗೆ ಜೀವನ ನೋಡಿದ್ಮೇಲೆ ನನ್ ಮದುವೆನೇ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ ನೋಡಿದ್ಮೇಲೆ ನಿನ್ ಜೊತೆ ಬದುಕಬೇಕು ಅಂತ ನನ್ಗನ್ನಿಸ್ತು. ಜೀವನ ಪೂರ್ತಿ ನಿನ್ ಜೊತೆ ಇರಬೇಕು ಅಂತಂದ್ರೆ ಮದುವೆಯಿಂದ ಮಾತ್ರನೇ ಸಾಧ್ಯ ಅನಿಸ್ತು. ಅದಕ್ಕೆ ಮದುವೆ ಆಗೋಕ್ ನಿರ್ಧಾರ ಮಾಡಿದೆ. ಆದ್ರೆ ಮುಸ್ಕಿಂದಾಗಿ ಏನೇನೋ ನಡೆದು ಹೋಯ್ತು. ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋದ್ಲು? ಹಾ, ಅಯ್ಯೋ ದೇವ್ರೇ, ಇಲ್ಲವನೂ ಕಾಣಿಸ್ತಾ ಇಲ್ಲ. ಇವಳು ನನ್ನ ಪ್ರಾಣ ತೆಗೆಯಕ್ಕೆ ಹುಟ್ಟಿದಾಳೆ. ನನ್ನ ಒಂದ್ ಮಾಡಕ್ ಆಗದೆ ಹೋದ್ಮೇಲೆ ಅಂತ ಮದ್ವೆಗೆ ನಾನು ಯಾವ ಬೆಲೆನೂ ಕೊಡೋದಿಲ್ಲ. ಆ ರೀತಿ ನನ್ನ ಬದುಕಿಗೆ ಬಂದ ವ್ಯಕ್ತಿಗಳಿಗೆ ಯಾವ ಸ್ಥಾನನೂ ಇರೋದಿಲ್ಲ. ಇವಾಗ ನನ್ನ ತಂಗಿಗೆ ಮದ್ವೆ ಆಗಿದೆ ಅಂತ ಮಗಳನ್ನ ದೊಡ್ಡ ಮನೆಗೆ ಸೊಸೆಯಾಗಿ ಮಾಡಿದ್ದೀನಿ ಅಂತ ಖುಷಿ ಪಡ್ತಿರೋ ನಮ್ಮಪ್ಪ ಏನಾಗ್ಬೇಕು? ಅಂದ್ರೆ ನನ್ಗೇನಾದ್ರೂ ಪರವಾಗಿಲ್ವಾ? ನಾವು ಪ್ರೀತಿಸಿದೀವಿ ವೈದೇಹಿ. ಒಂದು ತಪ್ಪಿಂದಾಗಿ ನಮ್ ಪ್ರೀತಿನ ಬಲಿ ಕೊಡ್ಬೇಕಾ? ನೀನು ಹ್ಞೂ ಅನ್ನು, ನಾನ್ ದೊಡ್ಡವ್ರ ಹತ್ರ ಮಾತಾಡ್ತೀನಿ. ಯಾವ ಸಮಸ್ಯೆನೂ ಬರ್ದಿರೋ ಹಾಗೆ ನೋಡ್ಕೋತೀನಿ. ನಾವು ಸಂತೋಷವಾಗಿರ್ಬೇಕು ವೈದೇಹಿ. ಅಯ್ಯೋ, ನಿಮಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ಮಾತಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಕಥೆ ಅಲ್ಲ, ಜೀವನ. ನನ್ನ ತಂಗಿನೇ ನಿಮಗ್ ಜೀವನ. ಅವಳ ಜೊತೆನೆ ನೀವು ಬದುಕಬೇಕು. ನಿಮಗ್ ಕೈ ಮುಗಿತೀನಿ, ನನ್ನನ್ನು ಮರೆತು ಬಿಡಿ.
ಅಜ್ಜಿ ಅದು ನನ್ನ ರಾಮನ್ ವಿಗ್ರಹ ಕಾಣಿಸ್ತಿರ್ಲಿಲ್ಲ. ಇದನ್ನ ಹುಡುಕ್ತಿದ್ದೆ, ಇವ್ರಿಗೆ ಸಿಕ್ತು ಅಂತ ಕೊಟ್ರು. ರಾಮ ನನ್ನ ಜೊತೆ ಇಲ್ಲ ಅಂತಂದ್ರೆ ನನಗೆ ನಿದ್ದೆನೇ ಬರಲ್ಲ. ತುಂಬ ಕಷ್ಟನೇ. ಇವಳಿ ಮನೇಲಿರೋ ಒಂದೊಂದು ಕ್ಷಣನೂ ನನ್ನ ಮೊಮ್ಮಗಳ ಸಂಸಾರಕ್ಕೆ ತೊಂದರೆನೇ. ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಕಳಿಸ್ಬೇಕು. ಅಣ್ಣ, ಹೇಳುದಯ್ಯ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಣ್ಣ. ನಿದ್ದೆ ಮಾಡೋ ಟೈಮಲ್ಲಿ ಮಾತಾಡಬೇಕಾಗಿರೋಂಥ ಮುಖ್ಯವಾದ ವಿಷಯ ಏನಿದೆ? ನಿಮ್ಗೇನು ನೆಮ್ಮದಿಯಿಂದ ನಿದ್ದೆ ಮಾಡ್ತೀರಾ? ನಮಗೂ ನಿದ್ದೆ ಬರಬೇಕಲ್ವಾ? ಒಂದ್ಸಲಿ ಮಾತಾಡಿ ಎಲ್ಲ ತಿಳ್ಕೊಂಡ್ರೆ ಒಳ್ಳೇದು. ತಿಳ್ಕೊಳ್ಳೋದಾ? ಏನು ತಿಳ್ಕೊಳ್ಬೇಕಪ್ಪ? ಅದಲ್ಲ ಅಣ್ಣ, ಇವನಿಗೆ ಸರಿಯಾಗಿ ಮಾತಾಡೋಕೆ ಬರ್ದೆ ಏನೇನೋ ಹೇಳ್ತಾನೆ. ವಾಲಿ ಕೆಲಸ ಇಲ್ಲದೆ ಇದ್ದಾನಲ್ವಾ, ಇವನಿಗೂ ಏನಾದರೂ ಕೆಲಸ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ನನ್ನ ಯಾಕೆ ಕೇಳಬೇಕು? ಯಾವುದಾದ್ರೂ ಒಂದು ಕೆಲಸ ಮಾಡಲಿ ಬಿಡು. ಬೇಡ ಅಂದವ್ರು ಯಾರು? ಯಾವುದೋ ಒಂದು ಕೆಲಸ ಅಂದರೆ ಸಿಕ್ಪಕ್ಕಿದ ಕೆಲಸ ಮಾಡ್ಕೊಂಡಿರೋ ಕರ್ಮ ನಂಗೇನು? ಸ್ವಲ್ಪ ಇರ್ತೀಯಾ? ನಾನು ಮಾತಾಡ್ತಿದ್ದೀನಿ ತಾನೆ. ಅಂದ್ರೆ ಅಣ್ಣ, ಶಿಲಾ ಮಂಟಪದ ಕೆಲಸದಲ್ಲಿ ಆ ಕೆಲಸನ ದೇವಾಂಶಕ್ಕೆ ಒಪ್ಸಾಗಿದೆಯಲ್ಲ. ಟ್ರಸ್ಟ್ ಜವಾಬ್ದಾರಿ ಕೊಟ್ಟಿದ್ದೀರಲ್ಲ, ಅಷ್ಟು ಸಾಲದ? ಎಲ್ಲ ದೇವಾಂಶಕ್ಕೆ ಕೊಟ್ಬಿಟ್ರೆ ನಾವೇನು ಮಾಡೋದು? ಏನ್ ದಯ, ಏನಾಗಿದೆ ಇವತ್ತು ಇವನಿಗೆ? ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾನೆ. ಅದು ಅಣ್ಣ, ಟ್ರಸ್ಟ್ ಜವಾಬ್ದಾರಿ ದೇವಾಂಶ ಕೊಟ್ರಲ್ಲ, ಆ ಶಿಲಾ ಮಂಟಪದ ಕೆಲಸ ವಾಲಿಗೆ ಕೊಟ್ರೆ. ನೀನು ಕೂಡ ಇವನು ಹೇಳಿದ್ದನ್ನೇ ಹೇಳ್ತಾ ಇದೆಯಲ್ಲ. ಇವನ್ಗಂತೂ ಬುದ್ಧಿ ಇಲ್ಲ. ನೀನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಇವನ್ಗೊಂದು ಅವನಿಗೊಂದು ಅಂತ ಹಂಚೋದಕ್ಕೆ ಅದು ತಲತಲಾಂತರದಿಂದ ಬಂದಿರೋ ಆಸ್ತಿ ಅಲ್ಲ, ಜವಾಬ್ದಾರಿಗಳು. ಅದನ್ನು ನಿಭಾಯಿಸುವಂತ ಸಾಮರ್ಥ್ಯ ಇದ್ದವ್ರಿಗೆ ಮಾತ್ರ ಕೊಡಬೇಕು. ಯಾರಿಗೆಷ್ಟು ಸಾಮರ್ಥ್ಯ ಇದೆ ಅಂತ ಕೆಲಸ ಕೊಟ್ರೆ ತಾನೇ ಗೊತ್ತಾಗೋದು. ಏನೋ ಕೊಡ್ಬೇಕು? ಏನ್ ಕೊಡ್ಬೇಕು? ನಿನ್ ಕೈಲಿ ಏನ್ ಮಾಡೋದಕ್ಕೆ ಸಾಧ್ಯ? ಬೇಡ್ದಿರೋ ಕೆಲಸ ಮಾಡಿ ಮನೆ ಮರ್ಯಾದೆ ಕಳೀತಾ ಇದೆಯಾ? ಹಾಗಂದ್ರೆ ಹೇಗೆ ಅಣ್ಣ? ಇವನು ಬದಲಾಗೋಕೆ ಒಂದು ಅವಕಾಶ ಕೊಡ್ಬೇಕಲ್ಲ. ಇಂಥ ಕೆಲಸ ಕೊಟ್ರೇನೆ ಅಲ್ವಾ ಇವನ್ಗೂ ಜವಾಬ್ದಾರಿ ಬಂದು ಇವನ್ ಬದಲಾಗೋದು. ಏನಿದು ಬೇಡ್ದಿರೋ ಡಿಸ್ಕಷನ್? ನಾನ್ ಬದಲಾಗಲ್ಲ. ಯಾಕೆ? ನಾನು ಹೀಗೆ ಇರ್ತೀನಿ. ಕೊಡಲ್ವಾ? ಯಾಕೆ ಕೊಡಲ್ವಾ? ನಾನು ನೋಡ್ತೀನಿ. ಅಣ್ಣ, ಬಿಟ್ಬಿಡು ಅಣ್ಣ. ಅವನು ತಿಳಿದೇ ಏನೋ ತಪ್ಪು ಮಾಡ್ಬಿಟ್ಟ ಅಣ್ಣ. ದಯವಿಟ್ಟು ನನ್ ಮುಖ ನೋಡ್ಬಿಟ್ಬಿಡೋಣ. ನಿನ್ ಮುಖ ನೋಡ್ಕೊಂಡೆ ಇಷ್ಟು ದಿನ ನಿನ್ನ ಮಗನ ಕ್ಷಮಿಸ್ಕೊಂಡು ಬಂದಿದ್ದೇನೆ. ಇದೇ ಕೊನೆ ಸಾರಿ. ಅವನಿಗೆ ನಿಜವಾಗ್ಲೂ ಸಾಮರ್ಥ್ಯ ಇದ್ದಿದ್ರೆ ನಾನೇ ಜವಾಬ್ದಾರಿಗಳನ್ನ ಒಪ್ಪಿಸ್ತಾ ಇದ್ದೆ. ಇನ್ಯಾವತ್ತೂ ಕೂಡ ಯೋಗ್ಯತೆ ಮೀರಿ ಆಸೆ ಪಡ್ಬೇಡ ಅಂತ ಹೇಳು.